ನಮಸ್ಕಾರಗಳು. ಭೂಮಿಯಂತೆ ತಾಳ್ಮೆ ಮತ್ತು ಸಾಗರದಷ್ಟು ಆಳವಾದ ಪ್ರೀತಿಯನ್ನು ಹೊಂದಿರುವ ವೃಷಭ ರಾಶಿಯ ಬಂಧುಗಳೇ, ನೀವು ಸದಾಕಾಲ ಪರರಿಗಾಗಿ ಬದುಕುವವರು. ಸುಮ್ಮನೆ ಕೂತಿದ್ದರೂ ಬೇರೆಯವರ ಕಷ್ಟವನ್ನು ನೋಡಿ ಮಿಡಿಯುವ ಮೃದು ಹೃದಯದವರು. ಆದರೆ ಒಮ್ಮೆ ನಿಮ್ಮ ಎದೆಗೆ ಕೈ ಇಟ್ಟುಕೊಂಡು ಕೇಳಿಕೊಳ್ಳಿ, ಎಲ್ಲರಿಗೂ ಹೆಗಲು ಕೊಟ್ಟು ನಿಮಗೆ ನೀವು ಸೋತು ಬಿದ್ದಾಗ ನೆರಳು ಕೊಡಲು ಯಾರಿದ್ದರೂ ಇದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಆ ಮಾನಸಿಕ ಯಾತನೆ, ಸಾಲದ ಹೊರೆ ಮತ್ತು ಅತಿಯಾಗಿ ನಂಬಿದವರು ಅನುಭವಿಸಿದ ಅಪಮಾನ, ಇವೆಲ್ಲ ನಿಮ್ಮನ್ನು ಒಳಗೆ ಎಷ್ಟು ದಹಿಸಿರಬಹುದು. ನೀವು ಕೊಟ್ಟ ಪ್ರೀತಿಗೆ ದ್ರೋಹವೇ ಉತ್ತರವಾಗಿ ಬಂದಾಗ ಯಾರೂ ಇಲ್ಲದ ಈ ಜಗತ್ತಿನಲ್ಲಿ ನಾನೊಬ್ಬನೇ ಸಾಯಬೇಕಾ ಎಂದು ದೇವರ ಮುಂದೆ ನಿಂತು ಕಣ್ಣೀರು ಹಾಕಿದ್ದೀರಾ. ವೃಷಭ ರಾಶಿಯವರೇ, ಇಂದು 2026 ಫೆಬ್ರವರಿ 26 ಗುರುವಾರ. ಇಂದಿನ ಸೂರ್ಯೋದಯ ನಿಮ್ಮ ಕಣ್ಣೀರನ್ನು ಒರೆಸಲು ಬಂದಿದ್ದಾನೆ. ವಿಡಿಯೋವನ್ನು ಪೂರ್ತಿ ನೋಡಿ. ಇಂದು ನಿಮ್ಮ ಭಾಗ್ಯದ ಕದ ತೆರೆಯಲಿದೆ. ವೃಷಭ ರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಶುಕ್ರನಾದರೂ ಇಂದು ಗುರುವಾರವಾಗಿರುವುದರಿಂದ ದೇವಗುರು ಬೃಹಸ್ಪತಿಯು ನಿಮ್ಮ ಮೇಲಿನ ವಿಶೇಷ ಪ್ರೀತಿ ತೋರಿಸುತ್ತಿದ್ದಾನೆ. ನಿಮ್ಮ ಜಾತಕದ 12ನೇ ಮನೆಯಲ್ಲಿದ್ದ ಆತಂಕಗಳು ದೂರವಾಗಲಿವೆ. ಗುರುವು ನಿಮ್ಮ ಏಳಿಗೆಗಾಗಿ ಇಂದಿನಿಂದ ಹೊಸ ದಾರಿಯನ್ನು ತೋರಿಸಲಿದ್ದಾನೆ. ನಿಮ್ಮ ಹಿಂದಿನಿಂದ ಎಳೆಯುತ್ತಿದ್ದ ನಕಾರಾತ್ಮಕ ಶಕ್ತಿಗಳು ಇಂದು ಭಸ್ಮವಾಗಲಿದೆ. ಇಷ್ಟು ದಿನ ನಿಮ್ಮ ಮನಸ್ಸನ್ನು ಕುಕ್ಕುತ್ತಿದ್ದ ಆ ಹಳೆಯ ನೆನಪುಗಳು ಮತ್ತು ಭಯ ಇಂದು ಮಾಯವಾಗಲಿದೆ. ಇಂದು ನೀವು ಹಿಂದೆಂದಿಗಿಂತಲೂ ನಿರಾಳವಾಗಿ ಉಸಿರಾಡುತ್ತೀರಾ. ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರಿಗಿಂತ ನಿಮ್ಮ ಕಾಲೆಳೆಯುವವರೇ ಹೆಚ್ಚಾಗಿದ್ದರು. ನಿಮ್ಮ ಕಷ್ಟದ ಫಲವನ್ನು ಯಾರೋ ಕದ್ದು ಮರೆಯುತ್ತಿದ್ದರೆ. ವೃಷಭ ರಾಶಿಯವರೇ, ನಿಮ್ಮ ಪ್ರಾಮಾಣಿಕತೆಗೆ ಹಿಂದೆ ಬೆಲೆ ಸಿಗುವ ಕಾಲ. ನಿಮ್ಮನ್ನು ದಂಡ ಎಂದು ಕರೆದವರ ಮುಂದೆ ನೀವು ರಾಜನಂತೆ ಮೆರೆಯಲಿದ್ದೀರಾ. ಕಚೇರಿಯಲ್ಲಿ ಇಷ್ಟು ದಿನ ತಡೆಯಲಾಗಿದ್ದ ನಿಮ್ಮ ಪ್ರಮೋಷನ್ ಅಥವಾ ಸ್ಯಾಲರಿ ಹೈಕ್ ಇಂದು ಅನಿರೀಕ್ಷಿತವಾಗಿ ಜಾರಿಯಾಗಲಿದೆ. ವಿದೇಶಿ ಕಂಪನಿಗಳಿಂದ ಅಥವಾ ದೊಡ್ಡ ಸಂಸ್ಥೆಗಳಿಂದ ನಿಮಗೆ ಕರೆ ಬರಬಹುದು. ಇಂದು ನಿಮ್ಮ ಸಾಮರ್ಥ್ಯ ಇಡೀ ಸಂಸ್ಥೆಗೆ ತಿಳಿಯಲಿದೆ. ಹಣದ ವಿಚಾರದಲ್ಲಿ ನೀವು ಅನುಭವಿಸಿದ ಸಂಕಷ್ಟಗಳು ಅಷ್ಟಿಷ್ಟಲ್ಲ. ಸಾಲಕ್ಕಾಗಿ ಕೈ ಚಾಚಿದಾಗ ಆಪ್ತರು ಆಡಿದ ಮಾತಿನ ಹಂಗಿನ ಮಾತುಗಳು ನಿಮ್ಮನ್ನು ಜೀವಂತವಾಗಿ ಸುಟ್ಟಿರಬಹುದು. ಹಣವಿಲ್ಲದಿದ್ದಾಗ ನಿಮ್ಮನ್ನು ಕಡೆಗಣಿಸಿದ ಅದೇ ಜನ ಇಂದು ನಿಮ್ಮ ದೆಸೆ ಬದಲಾಗುತ್ತಿರುವುದನ್ನು ಕಂಡು ದಂಗಾಗಲಿದ್ದಾರೆ. ಇಂದು ಅನಿರೀಕ್ಷಿತ ಮೂಲದಿಂದ ಧನಾಗಮನವಾಗಲಿದೆ. ಬರಬೇಕಿದ್ದ ಹಳೆಯ ಆಸ್ತಿಯ ಪಾಲು ಅಥವಾ ಮರೆತೇ ಹೋಗಿದ್ದ ಹಳೆಯ ಹೂಡಿಕೆ ಇಂದು ಬಡ್ತಿ ಸಮೇತ ನಿಮ್ಮ ಕೈ ಸೇರಲಿದೆ. ಸಾಲದ ಸುಳಿಯಿಂದ ಹೊರಬರಲು ಇಂದು ದೇವರು ನಿಮಗೆ ಒಂದು ಸುವರ್ಣ ಅವಕಾಶ ದಾರಿಯನ್ನು ತೋರಿಸಲಿದ್ದಾನೆ. ಇಂದು ನೀವು ಹೂಡುವ ಪ್ರತಿಯೊಂದು ರೂಪಾಯಿಯೂ ಮುಂದೆ ಕೋಟಿಗೆ ಬೆಲೆಯಲ್ಲಿದೆ. ಸಂಬಂಧಗಳ ವಿಚಾರದಲ್ಲಿ ನೀವು ಯಾವಾಗಲೂ ಕೊಡುವವರೇ ಹೊರತು ಕಿತ್ತುಕೊಳ್ಳುವವರಲ್ಲ. ಆದರೆ ನಿಮ್ಮ ಪ್ರೀತಿಯ ಬೆಲೆ ಯಾರಿಗೂ ತಿಳಿಯಲಿಲ್ಲ. ನಿಮ್ಮನ್ನು ದಾರಿಯಲ್ಲಿ ಕೈಬಿಟ್ಟು ಹೋದವರು ಇಂದು ತಮ್ಮ ತಪ್ಪಿನ ಅರಿವಾಗಿ ನಿಮ್ಮ ಬಳಿ ಬಂದು ಕ್ಷಮೆ ಕೇಳಲಿದ್ದಾರೆ. ಮುರಿದು ಬಿದ್ದಿದ್ದ ಮದುವೆಯ ಮಾತುಗಳು ಅಥವಾ ಪ್ರೇಮ ಸಂಬಂಧಗಳು ಇಂದು ಮತ್ತೆ ಹಸಿರಾಗಲಿವೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಅವಿವಾಹಿತರಿಗೆ ಇಂದು ಕಂಕಣ ಬಲ ಕೂಡಿ ಬರಲಿದೆ. ಇಂದು ನಿಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ನೆಲೆಸಲಿದೆ. ವೃಷಭ ರಾಶಿಯವರೇ, ನಿಮ್ಮ ಅದೃಷ್ಟವನ್ನು ದುಪ್ಪಟ್ಟು ಮಾಡಲು ಈ ಕೆಲಸಗಳನ್ನು ನೀವು ತಪ್ಪದೆ ಮಾಡಲೇಬೇಕು. ಇಲ್ಲವಾದರೆ ನಿಮಗೆ ಅದೃಷ್ಟ ಸಿಗುವುದಿಲ್ಲ. ಇಂದು ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಲ್ಲಿನ ಪ್ರಶಾಂತತೆ ನಿಮ್ಮ ಮನಸ್ಸಿನ ನೋವನ್ನು ಕಳೆಯುತ್ತದೆ. ಇದು ಬಿಳಿ ಹಸುವಿಗೆ ಹಳದಿ ಬಣ್ಣದ ಹಣ್ಣು ಅಥವಾ ಬೆಲ್ಲ ತಿನ್ನಿಸಿ. ನಿಮ್ಮ ಪಾಪ ಕರ್ಮಗಳು ಕರಗಿ ಪುಣ್ಯ ಲಭಿಸಲಿದೆ. ಓಂ ಬೃಹಸ್ಪತಿಯೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸಿ. ಇಂದು ಬಿಳಿ ಅಥವಾ ಹಳದಿ ಬಣ್ಣದ ವಸ್ತ್ರ ಧರಿಸುವುದು ನಿಮ್ಮ ಆಕರ್ಷಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವೃಷಭ ರಾಶಿಯವರೇ, ನೀವು ಸಾಮಾನ್ಯರಲ್ಲ. ನೀವು ಗೆಲ್ಲಲು ಹುಟ್ಟಿದವರು. ನಿಮ್ಮನ್ನು ತುಳಿಯಲು ಹೋದ ವಿಧಿಯೇ ಇಂದು ನಿಮಗೆ ಶರಣಾಗಿದೆ. ಇಂದಿನ ನಿಮ್ಮ ಸುವರ್ಣ ಕಾಲ ಆರಂಭವಾಗಿದೆ. ಯಾರು ನಿಮ್ಮನ್ನು ಕುಗ್ಗಿಸಲು ಸಾಧ್ಯವಿಲ್ಲ.
ತಲೆ ಎತ್ತಿ ಬದುಕಿ. ನಿಮ್ಮ ಜೀವನದಲ್ಲಿ ನಡೆದ ಘಟನೆ, ಕರಾಳ ಘಟನೆ ಅಥವಾ ನಿಮಗೆ ದ್ರೋಹ ಮಾಡಿದವರು ಯಾರೆಂದು ಕಮೆಂಟ್ನಲ್ಲಿ ತಿಳಿಸಿ. ನಾವು ನಿಮಗಾಗಿ ಇಂದು ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ. ಈ ವಿಡಿಯೋವನ್ನು ತಪ್ಪದೆ 5 ಆಪ್ತರಿಗೆ ಶೇರ್ ಮಾಡಿ. ಮರೆಯದೆ DTV ಕರುನಾಡು ಚಾನಲನ್ನು ದಿನನಿತ್ಯದ ಭವಿಷ್ಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಇಂದು ನಿಮ್ಮ ಭಾಗ್ಯ ಉದಯವಾಗಲಿದೆ. ಹಾಗೆ ಎಲ್ಲರಿಗೂ ಸರ್ವರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಂದು ಕಮೆಂಟ್ ಮಾಡಿ ತಪ್ಪದೆ.